ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಈಗ ಎಮೋಷನಲ್ ವಾತಾವರಣ ನಿರ್ಮಾಣವಾಗಿದೆ. ಫ್ಯಾಮಿಲಿ ವೀಕ್ ಶುರುವಾಗಿದ್ದು, ಎರಡನೆಯ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರ ತಾಯಿ ಎಂಟ್ರಿ ಎಲ್ಲರ ಕಣ್ಣುಗಳಲ್ಲಿ ಒದ್ದೆ ಮಾಡಿದೆ ಅಂತ ಹೇಳ್ಬೋದು. ಅಶ್ವಿನಿ ಅವರು ಬಿಗ್ ಬಾಸ್ ಬಳಿ ಹೇಗೆ ಕಳಕಳಿಯಿಂದ ಬೇಡಿಕೊಂಡರು, ಅಲ್ಲಿ ನಡೆದ ಕುತೂಹಲಕಾರಿ ಸಂಗತಿಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಫ್ಯಾಮಿಲಿ ಎಂಟ್ರಿ ಸಂಭ್ರಮ ನಡೀತಾ ಇದೆ. ಪ್ರೋಮೋದಲ್ಲಿ ಕಂಡಂತೆ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳನ್ನು ಪಾಸ್ ಮಾಡಿರ್ತಾರೆ. ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವರ ತಾಯಿ ಮನೆಯೊಳಗೆ ಪ್ರವೇಶಿಸಿ ಆಶಮ್ಮ ಎಲ್ಲಿದ್ದೀಯಾ ಆಶಮ್ಮ ಎಂದು ಕೂಗುವ ಧ್ವನಿ ಕೇಳಿಸುತ್ತದೆ. ಅಶ್ವಿನಿ ಅವರು ತಮ್ಮ ತಾಯಿಯ ಧ್ವನಿ ಕೇಳಿಸಿದಂತೆ ಅಶ್ವಿನಿ ಅವರು ತುಂಬಾ ಭಾವುಕರಾಗಿ ಅಳಲು ಶುರು ಮಾಡುತ್ತಾರೆ. ಅಶ್ವಿನಿ ಅವರ ತಾಯಿ ತುಂಬಾ ಸಲ ಆಶಮ್ಮ ಎಲ್ಲಿದ್ದೀಯಾ ಅಂತ ಕರಿತಾನೆ ಇರ್ತಾರೆ. ಆ ಕೂಗು ಕೇಳಿ ಅಶ್ವಿನಿ ಅವರಿಗೆ ಮಾತೇ ಬರೋದಿಲ್ಲ. ಆಗ ಅವರು ಬಿಗ್ ಬಾಸ್ ಎದುರು ಮಂಡಿ ಊರಿ ದಯವಿಟ್ಟು ಬಿಗ್ ಬಾಸ್ ಅವರನ್ನ ಕಳಿಸಿ ಎಂದು ಕಣ್ಣೀರಿಡುತ್ತಾ ಬೇಡಿಕೊಳ್ಳುವ ದೃಶ್ಯ ನೋಡಿ ಪ್ರತಿಯೊಬ್ಬ ಸ್ಪರ್ಧಿಗೂ ಕಣ್ಣೀರು ಬರಿಸುತ್ತಿತ್ತು. ನಂತರ ಸ್ಟೋರ್ರೂಮ್ನಿಂದ ಹೊರಬಂದ ಅಶ್ವಿನಿ ಅವರ ತಾಯಿ ಮಗಳನ್ನು ತಬ್ಬಿಕೊಂಡು ಸಮಾಧಾನ ಮಾಡುತ್ತಾರೆ. ನಂತರ ಎಲ್ಲ ಸ್ಪರ್ಧಿಗಳನ್ನು ಮಾತಾಡಿಸಿದ್ದಾರೆ. ಅದೇ ರೀತಿ ಗಿಲ್ಲಿಗೆ ಒಂದು ಮಾತು ಹೇಳಿದ್ದಾರೆ. ಏನು ಅಂದರೆ, ಒಬ್ಬರಿಗೊಬ್ಬರು ಮನಸ್ತಾಪ ಮಾಡ್ಕೋಬೇಡಿ, ಚೆನ್ನಾಗಿರಿ ಅಂತ ಹೇಳಿದ್ದಾರೆ. ಮತ್ತು ಯಾಕೆ ನಿನ್ನತ್ತೆ ಮಗಳನ್ನು ದೂರ ಮಾಡಿದ್ದೀಯಾ ಅಂತ ಅಶ್ವಿನಿ ಗೌಡ ಅವರ ತಾಯಿ ಗಿಲ್ಲಿಗೆ ಕೇಳಿದ್ದಾರೆ. ಮತ್ತು ಅಶ್ವಿನಿ ಅವರು ಅವರ ತಾಯಿಗೆ ಗಿಲ್ಲಿ ಬಗ್ಗೆ ಕಂಪ್ಲೇಂಟನ್ನು ಹೇಳ್ತಾ ಇದ್ದಾರೆ. ಅವನು ನನಗೆ ವಿಗ್ ಹಾಕೋತೀರಾ, ಹಲ್ಸೆಟ್ ಹಾಕೋತೀರಾ ಅಂತ ರೇಗಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿ ಅದಕ್ಕೆ ಅಷ್ಟು ಸಲುಗೆ ಇಲ್ಲ ಅಂದರೆ ಹೇಗೆ ಅತ್ತೆ ಮಗಳ ಜೊತೆ ಅಂತ ಗಿಲ್ಲಿನೂ ಹೇಳ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿ ಅವರು ಅಶ್ವಿನಿ ಅವರ ತಾಯಿಯನ್ನು ಇಂಡೈರೆಕ್ಟ್ ಆಗಿ ಅತ್ತೆ ಅಂತ ಕರಿತಾ ಇದ್ದಾರೆ. ಅಂದರೆ ಅತ್ತೆ ನಾನು ಏನು ಹೇಳ್ತಿರೋದು ಅಂತ ಹೇಳಿದಾಗ ಅದಕ್ಕೆ ಅಶ್ವಿನಿ ಅವರ ತಾಯಿ ನನಗೆ ಅತ್ತೆ ಅಂದ್ಬಿಟ್ಟ ಅಂತ ತುಂಬ ಖುಷಿಯಿಂದ ನಗ್ತಾ ಇದ್ದಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲೀಗ ಸೂರಜ್, ಧನುಷ್, ರಕ್ಷಿತಾ ಮತ್ತು ಅಶ್ವಿನಿ ಇವರ ಕುಟುಂಬಗಳಲ್ಲಿ ನಿಮಗೆ ಇಷ್ಟವಾದ ಫ್ಯಾಮಿಲಿ ಯಾವುದು ಅಂತ ಕಮೆಂಟ್ ಮಾಡಿ. ಮತ್ತು ಮುಂದಿನ ದಿನಗಳಲ್ಲಿ ನೀವು ಯಾರ ಕುಟುಂಬವನ್ನು ನೋಡಲು ಕಾಯುತ್ತಿದ್ದೀರಿ ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಬಿಗ್ ಬಾಸ್ನ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.